ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕರ್ಬೂಜ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಮೊದಲಿಗೆ ನಮ್ಮಮ್ಮ ಹೇಗೆ ಮಾಡ್ತಾರೆ ಅಂದರೆ ಫಸ್ಟು 2 ಪೀಸ್ ಆಗಿ ಕಟ್ ಮಾಡಿಕೊಂಡು ಅದರ ಒಳಗಡೆ ಇರುವ ಹಣ್ಣನ್ನು ನೋಡಿ ಹೇಗೆ ಸಿಂಪಲ್ಲಾಗಿ ಸೌಟ್ ಇದೆ ಅಲ್ವಾ ಅದರಿಂದ ತೆಗಿಬೋದು ಅಂತ ನೋಡಿ. ಅದು ಏನೇನು ಸೀಡ್ಸ್ ಇರುತ್ತೆ ಅದೆಲ್ಲ ನೀವು ತೆಗ್ದು ಒಂದು ಕಡೆ ಹಾಕ್ಕೊಂಬಿಡಿ. ಅದಾದ ನಂತರ ಅದರೊಳಗಡೆ ಇರುವ ಫ್ರೂಟನ್ನು ನೀವು ಈಸಿಯಾಗಿ ತೆಗಿಬೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ಆ ಲೇಯರ್ ನೋಡಿ ಎಷ್ಟು ಕರೆಕ್ಟಾಗಿ ಬರುತ್ತೆ ಅಂತ. ಸೊ ಈ ಥರ ನೀವು ಏನೂ ವೇಸ್ಟ್ ಮಾಡದೆ ಹಣ್ಣು ಪ್ರತಿಯೊಂದು ಪೀಸನ್ನು ನೀವು ವೇಸ್ಟ್ ಮಾಡದೆ ತುಂಬ ಸಿಂಪಲ್ಲಾಗಿ ತೆಗಿಬೋದು. ಸೊ ನಮ್ಮಮ್ಮ ಯಾವಾಗ ಮಾಡಿದ್ರು ಈಗ ಸಮ್ಮರ್ ಟೈಮಲ್ಲಿ ತುಂಬಾ ಜ್ಯೂಸಸ್ ಮಾಡ್ತಿರ್ತಾರೆ ಮನೆಯಲ್ಲಿ. ಲೆಮನ್ ಜ್ಯೂಸ್ ಆಗಿರ್ಬೋದು, ಹಾಗೆ ಬೇರೆ ಬೇರೆ ಫ್ರೂಟ್ ಜ್ಯೂಸ್ಗಳು. ನಾವು ಆಚೆಯಿಂದ ತರುವಂತಹ ಕೋಕೋ ಕೋಲಾ, ಪೆಪ್ಸಿ ಏನಾದರೂ ಆಗಿರಲಿ ಜ್ಯೂಸನ್ನ ಕಡಿಮೆ ಮಾಡ್ತೀವಿ. ಬಟ್ ಮನೆಯಲ್ಲೇ ತುಂಬಾ ಈ ಥರ ಫ್ರೂಟ್ಸ್ ಜ್ಯೂಸ್ಗಳನ್ನ ಮಾಡಿ ಕುಡಿತೀವಿ. ನೋಡಿ ಈ ಥರ ನೀವು ಕ್ಲೀನಾಗಿ ತೆಗ್ಕೊಂಬಿಡಬೇಕು. ನಾನಿಲ್ಲಿ 3 ಫ್ರೂಟ್ಸ್ ಯೂಸ್ ಮಾಡಿದ್ದೀನಿ. ಸೊ 6 ಕಟ್ಸ್ ಆಗುತ್ತೆ. ಸೊ ಇದನ್ನು ನೀವು ಚೆನ್ನಾಗಿ ಈ ಥರ ತೆಗೆದುಕೊಂಡು ಗ್ರೈಂಡ್ರಲ್ಲಿ ಹಾಕ್ಕೊಂಬಿಡಿ, ಮಿಕ್ಸರಲ್ಲಿ. ಇದಾಗಿದ ನಂತರ ಈ ಸಿಪ್ಪೆಯಲ್ಲೇ ನೀವು ಜ್ಯೂಸ್ ಹಾಕ್ಕೊಂಡು ಕುಡಿಬೋದು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆ ಟೇಸ್ಟ್. ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅದನ್ನು ಮುಂದಿನ ಭಾಗದಲ್ಲಿ. ನೋಡಿ ಈ ಥರ ಆಗಿರುತ್ತೆ. ಓಕೆನಾ. ಇವಾಗ ಇದು ಒಂದು ಸೈಡಲ್ಲಿ ಇಟ್ಕೊಂಡಿರೋಣ. ಈ ಥರ ಪೀಸಸ್ ಬಂದಿರುತ್ತೆ. ಈಗ ಇದ್ರೊಳಗಡೆ ನಾನು ಸ್ವಲ್ಪ ಶುಗರ್ ಹಾಕ್ತಿದ್ದೀನಿ. ಸೊ 3 ಹಣ್ಣು ತೊಗೊಂಡಿರೋದ್ರಿಂದ ನಾನು ಡಬಲ್ ಶುಗರ್ ಹಾಕ್ತಿದ್ದೀನಿ. ನಾನು ನೀರು ಹಾಕೇ ಇಲ್ಲ, ಏನಕ್ಕಂದರೆ ನನಗೆ ಫ್ರೂಟ್ ಕ್ವಾಂಟಿಟಿ ಹೇಗಿರುತ್ತೆ ಹಾಗೆ ಕುಡಿಯೋಕ್ಕೆ ಇಷ್ಟ. ತುಂಬ ಲಿಕ್ವಿಡ್ ಆದರೆ ನನಗೆ ಇಷ್ಟ ಇರಲ್ಲ. ನನಗೆ ಫ್ರೂಟ್ ಅಲ್ಲಿ ಇರುವ ರಸ ಕಂಟೆಂಟೇ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಹಿಡಿಸುತ್ತೆ ಕೂಡ. ಸೊ ನೋಡಿ ಈ ಸಿಪ್ಪೆಯಲ್ಲಿ ನೀವು ಇದನ್ನು ಜ್ಯೂಸ್ ಹಾಕ್ಕೊಂಡು ಸ್ಪೂನಲ್ಲಿ ಕೂಡ ತಿನ್ಬೋದು, ಅಥವಾ ಒಂದು ಪೈಪ್ ಹಾಕ್ಕೊಂಡು ಒಂದು ಸ್ಟ್ರಾ ಹಾಕ್ಕೊಂಡು ನೀವು ಕೂಡ ಕುಡಿಬೋದು. ನೀವೆಲ್ಲಿ ನೋಡ್ತಿದ್ದೀರಾ ಅಲ್ವಾ. ಇದ್ರ ಟೇಸ್ಟ್ ಅಂತೂ ನನಗೆ ಬೇರೆ ಫ್ರೂಟ್ಸ್ಗಿಂತ ಇದ್ರ ಟೇಸ್ಟೇ ತುಂಬಾ ಇಷ್ಟ ಆಗೋದು. ಈವನ್ ಮ್ಯಾಂಗೋ ನನ್ನ ಫೇವ್ರೇಟು, ಆದರೆ ಮ್ಯಾಂಗೋಗಿಂತ ಈ ಹಣ್ಣಿನ ಜ್ಯೂಸ್ ಮಾತ್ರ ನಂಗೆ ಸಖತ್ ಇಷ್ಟ. ನೀವೊಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ಆದಷ್ಟು ಶೇರ್ ಕೂಡ ಮಾಡಿ. ಧನ್ಯವಾದ.